ಕನ್ನಡ ನಾಡಿನ ಭಾಷೆ ಉಳಿವಿಗಾಗಿ ನಾವು ಪ್ರಾಣ ಕೊಡಬೇಕು. ಪರಭಾಷೆ ಒಂದು ಅವಳಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸ್ಥಳೀಯರು ಕೂಡ ಅವಕಾಶಗಳು ಸಿಗ್ತಿಲ್ಲ ಅನ್ನೋ ವಿಚಾರಗಳು ಕೂಡ ನಾವು ಕೇಳ್ಕೊಡ್ತಾ ಇದೀವಿ. ಪೊಲೀಸರು ನೀವು ರಾಜಕೀಯದವ್ರದ್ದು ಬೂಟ್ ನೆಕ್ಕುವಂತ ಕೆಲಸ ಮಾಡ್ಕೊಂಡು ನಮ್ಮನ್ನ ಬೂಟಲ್ಲಿ ಹೊಡಿತೀರಾ ನೀವು ಅಂತ ಹೇಳಿದ್ರೆ ನಾವ್ ಯಾಕೆ ಇನ್ನು ಈ ಹೋರಾಟನ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ತೀವಿ? ಕಲಬುರಗಿ ಸೇರ್ಬೇಕನ್ನೋ ಇಂಟೆನ್ಷನ್ ಏನಾದ್ರು ಬಂದಿತ್ತ ಮುಂಚೆ ಅಂತ? ಅಬ್ಬಿಗೆರೆ ವಿನೋದಣ್ಣ ಒಂದ್ ಮಾತು ಹೇಳ್ತಾರೆ, ಒಳ್ಳೆ ಸಂಘಟನೆಗಾರ ಇದ್ದಾನೆ, ಒಳ್ಳೆ ಕೆಲಸಗಾರ ಇದ್ದಾನೆ, ಮಾತನಾಡ ಕೆಲಸ ಅಂತ ಒಂದೇ ಮಾತು ಹೇಳ್ತಾರೆ. ನಾನು ನೇರವಾಗಿ ಮುತ್ತಪರೈ ಯಜಮಾನರನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ. ಅವರು ಕೂಡ ನನ್ನ ಹತ್ರ ಮಾತಾಡಿದ್ರು. 99% ಕನ್ನಡಿಗರಿಗೆ ಕೆಲಸ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡೋ ಒಂದು ರೂಪುರೇಷವನ್ನ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವು ನೋಡ್ತೀರಾ ಸ್ವಾರಸ್ಯ ನ್ಯೂಸ್. ನಾನು ತ್ಯಾಗರಾಜ್ ರಸ್. ವೀಕ್ಷಕರೇ, ಇವತ್ತು ನಾನು ಒಬ್ಬ ಅಪರೂಪದ ವ್ಯಕ್ತಿನ ಪರಿಚಯ ಮಾಡೋದಕ್ಕೋಸ್ಕರ ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಹೋರಾಟ ಅನ್ನೋದು ತುಂಬಾ ನೋಡೋದಕ್ಕೆ ತುಂಬಾ ಸುಲಭ ಅನ್ಸುತ್ತೆ, ಮತ್ತೆ ಕೇಳೋದಕ್ಕೂ ತುಂಬಾ ಸುಲಭ ಆಗುತ್ತೆ. ಆದ್ರೆ ಹೋರಾಟ ಮಾಡೋ ವ್ಯಕ್ತಿಗಳ ಬದುಕೆ ಹೋರಾಟ ಆದಾಗ ಅದನ್ನ ನೋಡೋ ದೃಷ್ಟಿಕೋನ, ಆಮೇಲೆ ಒಂದು ಬದುಕು ತುಂಬಾ ಕಷ್ಟ ಅನ್ಸುತ್ತೆ ವೀಕ್ಷಕರೇ. ಸೊ ಅಂತದ್ದೇ ಒಂದು ಸಾಲಿಗೆ ಸೇರಿರ್ತಕ್ಕಂಥ ವ್ಯಕ್ತಿನ ಪರಿಚಯ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಕಿರಿಯ ವಯಸ್ಸಿಗೆನೆ ಹೋರಾಟದ ಹಾದಿ ಅಂದ್ರೆ ಕರವೇ ಒಂದು ಹೋರಾಟಗಳಲ್ಲಿ ಅಥವಾ ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗಿ ಸಾಕಷ್ಟು ಯಶಸ್ವಿ ಹೋರಾಟಗಳನ್ನ ಮುಗಿಸ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದಾರೆ. ಸೊ ಇವತ್ತಿನ ವಿಶೇಷ ಏನಂತಂದ್ರೆ ಮಂಜುನಾಥ್ ನಾಯ್ಕ್ ಅಂತ ಹೇಳ್ಬಿಟ್ಟು ಕರವೇ ಒಂದು ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇವರ ಹೋರಾಟದ ಹಾದಿ ಜೊತೆಗೆ ಈ ಹೋರಾಟದ ಒಂದು ಸ್ವರೂಪ ಯಾವ ತರ ಇರ್ತದೆ, ಅವರ ಬದುಕಲ್ಲಿ ಏನೇನೆಲ್ಲ ಘಟನೆಗಳು ನಡೆದಿದೆ, ಸೊ ಅವರ ಮುಂದಿನ ಹೋರಾಟದ ಹಾದಿ ಯಾವ ತರ ಇರ್ತದೆ ಅಂತ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಬಂದಿದ್ದೀನಿ ವೀಕ್ಷಕರೇ. ಸೊ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತಾ ಇದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಾ ಸರ್? ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಸರ್. ಸೊ ಮೊದಲನೇದಾಗಿ ನನ್ನ ಕ್ವಶನ್ ಏನು ಸರ್, ಈಗ ಹೋರಾಟ ಅನ್ನೋದು ಸಾಕಷ್ಟು ತೀವ್ರ ಸ್ವರೂಪಕ್ಕೆ ಹೋಗೋದು ಇರ್ತದೆ, ತುಂಬಾ ಈಸಿ ಮೂವ್ಮೆಂಟ್ ಆಗೂ ಕ್ಲಿಯರ್ ಆಗೋದು ಇರ್ತದೆ. ಸೊ ನೀವು ನೋಡಿದಂಗೆ ಹೋರಾಟ ತೀವ್ರ ಸ್ವರೂಪಕ್ಕೆ ತಗೊಂಡೋಗೋದು ಹೋರಾಟಗಳು ಜಾಸ್ತಿ ನೀವು ಮಾಡ್ಕೊಂಡ್ ಬಂದಿದ್ದೀರಿ. ಸೊ ಈ ಒಂದು ಹೋರಾಟ ಎಷ್ಟು ತಮಗೆ ಕಷ್ಟ ಅನ್ಸುತ್ತೆ, ಎಷ್ಟು ಈಸಿ ಅನ್ಸುತ್ತೆ? ಕಷ್ಟ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಭಾಷೆ ಉಳಿವಿಗಾಗಿ ನಾವು ಪ್ರಾಣ ಕೊಡೋದಕ್ಕೂ ಸಿದ್ಧಿರ್ತೀವಿ. ಅದನ್ನೆಲ್ಲ ನಾವು ಇವಾಗ ಸರ್ಕಾರಿ ಕೆಲ್ಸಕ್ಕೆ ಹೋದ್ರೆ ಪ್ರತಿಜ್ಞೆ ಮಾಡ್ತೀವಿ, ದೇವರ ಕೆಲಸ ಇದು, ನಾವು ಪ್ರಾಣವನ್ನು ಲೆಕ್ಕಿಸದೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದೇ ತರ ಕನ್ನಡ ಕನ್ನಡ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದನ್ನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಪರಭಾಷಿಕರು ಬರ್ತಾರೆ, ಬಂದ್ಬಿಟ್ಟು ಅವ್ರ ಭಾಷೆ ಮೇಲೆ ಬಂದ್ಬಿಟ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಉದ್ಯೋಗಗಳು ನೆಟ್ಟಿಗೆ ಸಿಗ್ತಾ ಇಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನಾವೆಲ್ಲಾನು ಬಿಟ್ಟು ಕನ್ನಡಕ್ಕೋಸ್ಕರ ನಾವು ಆಚೆ ಓಡಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕನ್ನಡನ ಬಳಸ್ಬೇಕು, ಉಳಿಸೋದೇನ್ ಬೇಕಾಗಿಲ್ಲ. ಕನ್ನಡ ಉಳ್ಕೊಂಡೇ ಬಂದಿದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ತೀವ್ರವಾದ ಹೋರಾಟಗಳು ಮಾಡಿದಾಗ ನಮ್ಮ ಮೇಲೆ ಕೇಸ್ಗಳು ಆಗ್ತವೆ, ಜೈಲ್ಗೆ ಹೋಗ್ಬೇಕಾಗುತ್ತೆ, ಜೈಲ್ ತಗೋಬೇಕಾಗುತ್ತೆ, ಆಚೆ ಓಡಾಡ್ಬೇಕಾಗುತ್ತೆ. ಅದೆಲ್ಲ ನಾವು ಲೆಕ್ಕ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಕನ್ನಡಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಹೆಮ್ಮೆ ನಮಗಿರುತ್ತೆ. ಅಂದ್ರೆ ಈಗ ನನ್ನ ಒಂದು ಪಾಯಿಂಟ್ ಅಂದ್ರೆ, ಈಗ ಎಷ್ಟು ವರ್ಷದ ಒಂದು ಸೇವೆ ಸಲ್ಲಿಸ್ತಾ ಹೋರಾಟ ಸೇವೆ ಸಲ್ಲಿಸ್ತಾ ಇದೀರಿ. ಸೊ ತಮ್ಮ ಮೇಲೆ ಸಾಕಷ್ಟು ಕೇಸುಗಳು ಏನಾದ್ರು ಆಗಿದ್ಯಾ, ಹೆಂಗೆ ಅಂತ? ಇಲ್ಲ, ಏನಂತ ಹೇಳಿದ್ರೆ ನಮ್ಗೆ ಪೊಲೀಸ್ ಫೇವರ್ ಆಗಿದ್ರೆ ಲಾ ಅಂಡ್ ಆರ್ಡರ್ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾನೂನ್ನ ಬಾಬಾ ಸಾಹೇಬ್ರು ಏನ್ ಬರ್ತ್ ಕೊಟ್ಟಿದ್ದಾರೆ, ಅದು ಸಂವಿಧಾನ, ಅದನ್ನ ನೀಟಾಗಿ ಪಾಲಿಸ್ತೀವಿ ನಾವು. ಅದು ಪಾಲಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸಮಯದಲ್ಲಿ ನಮ್ಗೆ ಕೇಸ್ಗಳು ಆಗೋದಿಲ್ಲ. ನಮ್ಗೆ ಕೆಲವೊಂದು ಅತಿರೇಕಕ್ಕೆ ಹೋದಾಗ ಈ ಪರಭಾಷಿಕರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಅತಿರೇಕಕ್ಕೆ ಹೋದಾಗ ಕೆಲವೊಂದು ರಾಜಕೀಯ ನಾಯಕರುಗಳು ಒತ್ತಡದಿಂದ ನಮ್ಮ ಮೇಲೆ ಕೇಸ್ಗಳು ಆಗುವಂತದ್ದು ಉಂಟು. ಆದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪೊಲೀಸ್ ಫೇವರ್ ಇರ್ತಾರೆ ನಮ್ಗೆ. ಯಾಕಂತ ಹೇಳಿದ್ರೆ ಪೊಲೀಸರು ಕನ್ನಡಿಗರೇ ಇರ್ತಾರೆ, ಅವರು ಕೂಡ ನಮ್ಗೆ ಸಹಾಯವನ್ನು ಮಾಡ್ತಾರೆ. ಪೊಲೀಸರು ಆಗಿರ್ಬೋದು, DC ಆಗಿರ್ಬೋದು, AC ತಹಸೀಲ್ದಾರ್ಗಳು ನಮ್ಗೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಹಾಯವನ್ನು ಮಾಡ್ತಾರೆ. ಈ ತರ ಮುಂದುವರಿಸಬೇಡಿ, ಈ ತರ ಮಾಡಬೇಡಿ ಅಂತ ಫಸ್ಟ್ ನಮ್ಗೆ ಒಂದು ಸಜೆಸ್ಟ್ ಅನ್ನು ಮಾಡಿರ್ತಾರೆ ಅವರು. ಅದ್ರ ಮುಖಾಂತರ ನಾವು ಕಾನೂನು ಪಾಲಿಸ್ಕೊಂಡು ಹೋಗ್ತೀವಿ. ಕಾನೂನು ಬದಲಾವಣೆ ಮಾಡೋದ್ರಿಂದ ನಮ್ಗೆ ಕೇಸ್ಗಳಾಗೋದಿಲ್ಲ. ಆದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಕನ್ನಡದ ಕೆಲಸ, ಅದು ನಮ್ಮನೆ ಕೆಲಸ, ನನ್ನ ತಾಯಿ ನಾಡು, ತಾಯಿ ನೋಡಿ, ಅದಕ್ಕೋಸ್ಕರ ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಭಯ ಅನ್ನೋದು ನಮ್ಗೆ ಇರೋದಿಲ್ಲ. ಸರ್, ತಾವ್ ಹೇಳಿದ್ರಿ ನಮ್ಮ ರಾಜ್ಯದಲ್ಲಿ ಪರಭಾಷೆ ಒಂದು ಅವಳಿ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ.
ಸೊ ನಿಮ್ಮ ದೊಡ್ಡಬಳ್ಳಾಪುರದಲ್ಲಿ ಕೂಡ ಈಗ ಇತ್ತೀಚೆಗೆ ಇಂಡಸ್ಟ್ರಿಯಲ್ ಕೆಲಸಗಳು ತುಂಬಾ ಹೆಚ್ಚಾಗಿರೋದ್ರಿಂದ ಹೊರಗಡೆಯಿಂದ ಜಾಸ್ತಿ ನಾವು ಬಂದಿದ್ದು ಕೆಲಸ ಮಾಡ್ತಿರ್ತಕ್ಕಂಥ ಇಲ್ಲಿ ಸ್ಥಳೀಯರು ಕೂಡ ಅವಕಾಶಗಳು ಸಿಗ್ತಿರೋ ಅನ್ನೋ ವಿಚಾರಗಳು ಕೂಡ ನಾವು ಕೇಳ್ಕೊಡ್ತಾ ಇದೀವಿ. ಸೊ ಇಲ್ಲಿ ನಿಮ್ಮ ಕರವೇ ಮುಖಾಂತರ ಏನೋ ಹೋರಾಟಗಳು ಮಾಡಿದ್ರ ಅಥವಾ ಇತ್ತೀಚೆಗೆ ಏನಾದ್ರು ಪ್ಲಾನ್ ಮಾಡಿದ್ರ ಹಿಂಗೆ ಅಂತ? ಈಗಾಗಲೇ ನಾನು ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ತಾಲೂಕು ಅಧ್ಯಕ್ಷ ಆಗಿದ್ದಾಗ ಕೆಲವರು ನಮ್ಮ ಕನ್ನಡಿಗರನ್ನ ತೆಗೆದು ಬಿಟ್ಟಿದ್ರು ಕೆಲಸದಿಂದ. ಕೆಲವೊಂದ್ 2-3 ಕಾರ್ಖಾನೆಗಳಲ್ಲಿ ತೆಗೆದಿದ್ರು. ಹೋಗಿ ನಾನು ಸ್ವತಃ ನಿಂತು ಅಲ್ಲಿ ಕೂತು ನೆಲದಲ್ಲಿ ಕೂತು ನಾನು ಹೋರಾಟ ಮಾಡಿ ಮತ್ತೆ ಅವರಿಗೆ ನಿಂತಿದ್ದಂತ ಸಂಬಳಗಳೆಲ್ಲ ಬಂದು ತಿರ್ಗಾ ವಾಪಸ್ ಅವ್ರಿಗೆ ಕೆಲ್ಸಕ್ಕೆ ತಗೊಳ್ಳೋ ತರ ಕೆಲಸವನ್ನ ನಾನು ಮಾಡಿದ್ದೇನೆ. ಮತ್ತೆ ಸೆಕ್ಯೂರಿಟಿಗಳನ್ನ ತಗೊಂತಾ ಇರ್ಲಿಲ್ಲ. ನೀವು ಬೇಡ ಕನ್ನಡದವ್ರು ಇಲ್ಲಿದ್ರೆ ನೀವು ಕಳ್ತನ ಮಾಡ್ತೀರಾ, ನೀವ್ ಎತ್ಕೊಂಡು ಹೋಗ್ಬಿಡ್ತೀರಾ, ಇಲ್ಲಿಂದ ಲೋಕಲ್ ನೀವು ಆಚೆ ಕಡೆ ಕೊಟ್ಬಿಡ್ತೀರಾ, ಮೆಟೀರಿಯಲ್ಗಳೆಲ್ಲ ಆಚೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಬಹಳ ಹೀನಾಯವಾಗಿ ಅವಮಾನವನ್ನು ಮಾಡ್ತಾ ಇದ್ರು. ಆಗೇನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಆ ಸೆಕ್ಯೂರಿಟಿಗಳನ್ನ ಎಲ್ಲ ಅವ್ರಿಗೆ ಜವಾಬ್ದಾರಿ ಕೊಡಿಸಿ ಅದೇ ಎಲ್ಲಾ ಕನ್ನಡದವರೇ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸೆಕ್ಯೂರಿಟಿಗಳನ್ನ ವಾಪಸ್ ಕೆಲ್ಸಕ್ಕೆ ಹಾಕ್ಸಿದೀವಿ. ಆಮೇಲೆ ಮೂರನೇದೇನು ಅಂತ ಹೇಳಿದ್ರೆ ಈಗ ನಮ್ಮ ಏನು ನಮ್ಗೆ ಕೆಲಸವನ್ನ ಕೊಟ್ಬಿಡ್ತಾರೆ. ಈಗ ಕೆಲಸವನ್ನ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ದಿನ ತೆಗೆದು ಬಿಡ್ತಾರೆ ಆಚೆ ಅವ್ರನ್ನ. ನಾಳೆ ಇವತ್ತು ಕೆಲ್ಸಕ್ಕೆ ಕರೀತಾರೆ, ನಾಳೆ ಫೋನ್ ಮಾಡ್ಬಿಟ್ಟು ನೀವು ಬರ್ಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಒಂದಷ್ಟು ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ನಾನು. ಒಂದಷ್ಟು ಕಾರ್ಖಾನೆಗಳು ಅಷ್ಟು ಯಾರ್ಯಾರು ನನ್ನ ಹತ್ರ ಬಂದ ದೂರುಗಳನ್ನ ಯಾರ್ಯಾರು ಕೊಟ್ಟಿದಾರಲ್ಲ ಅವ್ರದೆಲ್ಲ ಒಂದು ಲಿಸ್ಟ್ ಅನ್ನ ಮಾಡಿದ್ದೇನೆ. ಅದ್ರ ವಿರುದ್ಧವಾಗಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ದೊಡ್ಡ ಬೈಕ್ ರ್ಯಾಲಿ ಮಾಡ್ಬಿಟ್ಟು ಒಂದು ಜಾಥಾ ತರ ಮಾಡಿ ಎಲ್ಲಾ ಕಾರ್ಖಾನೆಗಳಲ್ಲೂ ಪ್ರತಿ ಕಾರ್ಖಾನೆ ಹತ್ರ ಇನ್ನೂ 55 ಜನ ನಿಂತು ಎಲ್ಲಾ ಕನ್ನಡಿಗರಿಗೆ 99% ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡೋ ಒಂದು ರೂಪುರೇಷವನ್ನ ಮಾಡ್ತಾ ಇದ್ದೀನಿ ನಾನು. ಸೊ ಮುಖ್ಯವಾಗಿ ನನಗೆ ಅನ್ಸೋದೇನಂತಂದ್ರೆ ನಿಮ್ಗೆ ಕನ್ನಡಗೆ ಸೇರ್ಬೇಕನ್ನೋ ಇಂಟೆನ್ಷನ್ ಏನಾದ್ರು ಬಂದಿತ್ತ ಮುಂಚೆ ಅಂತ? ಅವ್ರು ಅಭಿಗಾಯ ವಿನೋದ ಪ್ರಚಾರಕ್ಕೂ ಮುಂಚೆ ಇಲ್ಲ. ಹೌದು, ಅದಕ್ಕಿಂತ ಮುಂಚೆ ನಾನು ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯಲ್ಲಿ ಇದ್ದಾಗಲೇ ನನ್ಗೆ ಜೈ ಕರ್ನಾಟಕಕ್ಕೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ನನ್ನ ಕರೆದಿದ್ರು. ನಾನು ನೇರವಾಗಿ ಮುತ್ತಪರೈ ಯಜಮಾನ್ರನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ. ಅವರು ಕೂಡ ನನ್ನ ಹತ್ರ ಮಾತಾಡಿದ್ರು. ಆದ್ರೆ ನನ್ ಇಲ್ಲಿ ಮಾವಿನಕುಂಟೆ ರವಿ ಅವ್ರನ್ನ ಬಿಟ್ಟೋಗೋದಕ್ಕೆ ಅಥವಾ ಅವರಿಂದ ದೂರ ಆಗೋದಕ್ಕೆ ನಮ್ಗೆ ಇಷ್ಟ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಗುರುಗಳ ಲೆಕ್ಕದಲ್ಲಿ ನಿಂತ್ಕೊಂಡವ್ರು, ನನಗೆ ಬೇಕಾದ ರೀತಿಯಲ್ಲಿ ಸಹಾಯ ಮಾಡ್ಕೊಂಡವ್ರು. ನನಗೆ ಬಹಳ ತುಂಬಾ ಕನ್ನಡದ ಕೆಲಸ ಅಂದ್ರೆ ಏನು, ಲೀಗಲ್ ಅಂದ್ರೆ ಏನು, ಸಿವಿಲ್ ಅಂದ್ರೆ ಏನು, ಕೆಲಸ ಕಾರ್ಯ ಹೇಗ್ ಮಾಡ್ಬೇಕು, ನಾವು ದುಡಿಯೋದು ಇಷ್ಟಲ್ಲೇ ಇರುತ್ತೆ, ನಮ್ದು ಅಂತ ಏನಾದ್ರು ಹೆಸರು ಉಳ್ಕೊಂಡು ಹೋಗ್ಬೇಕು, ನಾವ್ ಯಾರು ಅರ್ಜಿ ಹಾಕೊಂಡು ಹುಟ್ಬಿಟ್ಟು ಬಂದಿಲ್ಲ, ನಮಗೆ ಭಗವಂತ ಕಳ್ಸಿಬಿಟ್ಟಿದ್ದಾನೆ, ನಾವೇನಾದ್ರೂ ಒಂದ್ ನಮ್ದು ಅಂತ ಸೇವೆ ಮಾಡ್ಬೇಕು. ಬಾರ್ಡರ್ ಸೈನಿಕರು ಇರ್ತಾರೆ, ಒಳಗಡೆ ಪೊಲೀಸರು ಇರ್ತಾರೆ, ಕನ್ನಡಕ್ಕೋಸ್ಕರ ನಾವೇನ್ ಮಾಡ್ತೀವಿ ನಾವು ಅಂತ ಏನಾದ್ರೂ ಒಂದು ನಮ್ದೇ ಆದ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ನಮ್ಗೆ. ಕಾರಣಾಂತರಗಳಿಂದ ನಾವು ಇನ್ನೂ ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂಚೂರು ಹಂಗೆ ಆಚೆ ಬಂದಾಗ ನಂಗೆ ಅಬ್ಬಿಗೆರೆ ವಿನೋದ್ ಅಂತ ಹೇಳ್ಬಿಟ್ಟು ಸಿಗ್ತಾರೆ. ಅವರು ಯಾವಾಗಲೂ ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತವರು ನನ್ನನ್ನ ಪುಷ್ ಮಾಡ್ತಾರೆ. ಅವರು ನಾರಾಯಣಗೌಡ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ನಾರಾಯಣಗೌಡ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆ ನಿನ್ನ ವಿನಯ ನಡೆ ನೋಡಿ ಎಲ್ಲ ಚೆನ್ನಾಗಿದೆ, ನಿನ್ಗೆ ನೀನು ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷನ ಕೆಲಸ ಮಾಡು ನೀನು ಅಂತ ಹೇಳ್ಬಿಟ್ಟು ಒಂದು ಅವಕಾಶವನ್ನು ಕೊಡ್ತಾರೆ. ಸೊ ತಾಲೂಕು ಅಧ್ಯಕ್ಷರಾಗಿ ನಿಮ್ಮನ್ನ ಆಯ್ಕೆ ಮಾಡಿದ್ರು ಡೈರೆಕ್ಟ್ ನಾರಾಯಣಗೌಡ್ರೆ ಮಾಡಿದ್ರು. ನೇರವಾಗಿ ನಾರಾಯಣಗೌಡ್ರ ಆಫೀಸ್ಗೆ ಹೋಗಿದ್ದು, ಅವತ್ತೇ ಹೋಗಿದ್ದು. ಅಣ್ಣ ನಾರಾಯಣಗೌಡರು ನನಗೆ ಹೇಳಿ ನೋಡಿದ ತಕ್ಷಣನೇ ಒಂದು ನಿಮಿಷ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಅಬ್ಬಿಗೆರೆ ವಿನೋದಣ್ಣ ಒಂದ್ ಮಾತು ಹೇಳ್ತಾರೆ, ಒಳ್ಳೆ ಸಂಘಟನೆಗಾರ ಇದ್ದಾನೆ, ಒಳ್ಳೆ ಕೆಲಸಗಾರ ಇದ್ದಾನೆ, ಮಾಡ್ತಾನಣ್ಣ ಇವನು ಕೆಲಸ ಅಂತ ಹೇಳ್ಬಿಟ್ಟು ಒಂದೇ ಮಾತು ಹೇಳ್ತಾರೆ. 5 ನಿಮಿಷನೂ ಯೋಚನೆ ಮಾಡಲ್ಲ, ನನಗೆ ಕರ್ಸಿ ಆಚೆಯಿಂದ ಕರ್ಸಿ ಶಾಲ್ ಕರ್ಸಿ ನಂಗೆ ಹಾಕ್ಬಿಟ್ಟು ನನ್ಗೊಂದು 50 ಬುಕ್ ಅನ್ನ ಕೊಡ್ತಾರೆ ಅವರು. ಎಲ್ಲಾ ಕನ್ನಡದ ಕವಿಗಳು ಯಾರ್ಯಾರು ಇರ್ತಾರೆ ಎಲ್ಲ 50 ಬುಕ್ಗಳನ್ನ ನನಗೆ ಕೊಟ್ಟು ಕೆಲಸ ಮಾಡು ನೀನು ಅಂತ ಹೇಳ್ಬಿಟ್ಟು ನನಗೆ ಕಳಿಸ್ತಾರೆ. ಸೊ ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಅಥವಾ ಯಾವುದೇ ಒಬ್ಬ ಸಂಘಟನೆ ಪದಾಧಿಕಾರಿಗಾಗಿ ಆ ಬೂಟ್ ತಿಂದಾಗ ಒಂದು ಮನಸ್ಸಿಗೆ ಒಂದು ಕಿಚ್ಚಲ್ ಬರ್ತದೆ. ನಾವ್ಯಾಕೆ ಏನೋ ತಪ್ಪು ಕೆಲಸ ಮಾಡ್ತಾ ಇದೀವಿ ಅಥವಾ ನಾವೇನಾದ್ರೂ ರಾಂಗ್ ಸ್ಟೆಪ್ ಇಡ್ತಾ ಇದೀವಿ, ನಮ್ ಯಾಕೆ ಒದಿಸ್ಕೋಬೇಕಾಗಿತ್ತು ಅಂತ ಒಂದು ಕಿಚ್ಚು ಬರುತ್ತೆ. ಸೊ ಆತರ ನಿಮ್ಗೆ ಏನಾದ್ರು ಬಂದಿತ್ತ? ಮತ್ತೆ ಹೋರಾಟಕ್ಕೆ ಇನ್ ಯಾವ ತರ ಸ್ವರೂಪ ತಗೋಬೇಕಂತ ಅನ್ಸಿತ್ತ ನಿಮ್ಗೆ? ಖಂಡಿತ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಕೋಡಿಹಳ್ಳಿ ಚಂದ್ರಶೇಖರ್ ರೈತರ ಸಂಘದ ಅಧ್ಯಕ್ಷ ಆಗಿದ್ದಾಗ ಕಾವೇರಿ ನೀರಿನ ಹೋರಾಟಕ್ಕೋಸ್ಕರ ನಾವು ದೇವನಹಳ್ಳಿಗೆ ಹೋಗ್ತೀವಿ. ಇದೇ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಲಿ ಹೋದಾಗ ಏನಾಗುತ್ತೆ, ನಮ್ದೆಲ್ಲ ಒಂದು ಸಣ್ಣ ಸಂಘಟನೆ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಒಬ್ರು ಪೊಲೀಸರು ಹೇಳಿದ್ರೆ, ನಿಮ್ದು ಯಾವ ಸಂಘಟನೆ ರೀ, ಇಂಥ 100 ಇರ್ತವೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾರೆ, ಬೂಟ್ ಕಾಲಲ್ಲಿ ಉದ್ಬಿಡ್ತಾರೆ ನಮ್ಗೆ.
ಹೋಗಿ ನಾವು ಕೇಳ್ತಾ ಇರೋದು ನಮ್ ನೀರು, ನಮ್ ನೆಲದಲ್ಲಿ ನಮ್ ಜಲ ನಾವು ಕೇಳ್ತಾ ಇದೀವಿ ಅಂತ ಹೇಳಿದಾಗ ಇನ್ಯಾವುದೋ ರಾಜಕೀಯ ಪ್ರೇರಿತವಾಗಿ ಪೊಲೀಸರು ನೀವು ರಾಜಕೀಯದವ್ರದ್ದು ಬೂಟ್ ನೆಕ್ಕುವಂತ ಕೆಲಸ ಮಾಡ್ಕೊಂಡು ನಮ್ಮನ್ನ ಬೂಟಲ್ಲಿ ಹೊಡಿತೀರಾ ನೀವು ಅಂತ ಹೇಳಿದ್ರೆ ನಾವ್ ಯಾಕೆ ಇನ್ನು ಈ ಹೋರಾಟನ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬಾರ್ದು? ಇನ್ನು ದೊಡ್ಡ ಮಟ್ಟದಲ್ಲಿ ಬಂದ್ಬಿಟ್ಟು ಈಗ ನೀವು ನಮ್ಮನ್ನ ಬೂಟಲ್ಲಿ ಹೊಡೆದಿದ್ದೀರಾ ಅಂತ ಹೇಳಿದ್ರೆ ಅದೇ ಯಾರಾದ್ರೂ ಬೇರೆ ದೊಡ್ಡ ವ್ಯಕ್ತಿ ಆಗಿದ್ದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಅವ್ನ ಕಾಲ ಹತ್ರ ಹೋಗಿ ನಿಂತ್ಕೊಂತ ಇದ್ರಿ. ನಮ್ಮನ್ನ ನೀವು ಕಾಲಲ್ಲಿ ಹೊಡಿತೀರಾ ಅಂತ ಹೇಳಿದ್ರೆ ನಾವ್ಯಾಕೆ ದೊಡ್ಡ ವ್ಯಕ್ತಿ ಆಗ್ಬಾರ್ದು? ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ರಾಜಕಾರಣಕ್ಕೆ ಹೋಗಿ ದುಡ್ಡು ಖರ್ಚು ಮಾಡೋದಲ್ಲ. ನಾನು ಒಳ್ಳೆ ಹೋರಾಟ ಮಾಡಿದ್ರೆ, ನನ್ನೊಂದು ಒಳ್ಳೆ ಹೋರಾಟ ಅಂತ ಬಂದ್ರೆ ನಂದೇ ಒಂದು ಹೆಸರಾದು ಬರುತ್ತೆ. ಅವಾಗ ಏನಾಗುತ್ತೆ, ನನ್ನ ನೆಲ, ನನ್ನ ಜಲ, ನನ್ನ ಭಾಷೆ ಬಗ್ಗೆ ನಾನು ಯಾರಿಗೂ ಹೋಗಿ ಸಲಾಮ್ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಅವಾಗ. ಅದರಿಂದ ಅವಾಗ ನಮ್ಗೇನಾಯ್ತು ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ನಾನು ಹೋರಾಟ ಮಾಡ್ಬೇಕು, ದೊಡ್ಡ ಮಟ್ಟದಲ್ಲಿ ನಮ್ಮ ನೆಲ, ಭಾಷೆ, ಜಲಕ್ಕೋಸ್ಕರ ನಾನು ಏನೇನಾಗುತ್ತೆ, ಯಾವ ದೊಡ್ಡ ಮಟ್ಟದಲ್ಲಿ ಆಗುತ್ತೋ ಆ ಮಟ್ಟದಲ್ಲಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತೇ ನನಗೆ ಇನ್ನೂ ಹೆಚ್ಚಾಗಿ ಏನು ರವಿ ಮಾವಿನಕುಂಟೆಯವರು ನಮ್ಮೊಂದು ಬುನಾದಿ ಹಾಕೊಟ್ಟಿದ್ರು ಕನ್ನಡದ ಕೆಲಸ ಏನ್ ಮಾಡ್ಬೇಕು ಅಂತ. ಅವತ್ತಾಗಿದ್ದ ಅವಮಾನಕ್ಕೋಸ್ಕರ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಅಂತ ಕಿಚ್ಚು ಅವತ್ತು ನನಗೆ ಹೆಚ್ಚಾಯ್ತು. ನಂತರ ನೀವು ದೊಡ್ಡಬಳ್ಳಾಪುರದಲ್ಲಿ ಅತಿ ಹೆಚ್ಚು ಬ್ಲಡ್ ಕ್ಯಾಂಪ್ಗಳನ್ನ ಮಾಡಿರುವಂತ ಕೀರ್ತಿ ಕೂಡ ನಿಮ್ಗಿದೆ. ಸಾಕಷ್ಟು ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡಿದಿರಿ, ಯಶಸ್ವಿಯಾಗಿ ಬಳಸಿದಿರಿ. ಸೊ ನಿಮ್ಗೆ ಸನ್ಮಾನ ಕೂಡ ಮಾಡಿದ್ದಾರೆ ಒಂದು ಸಂಸ್ಥೆ. ಸೊ ಆ ಬ್ಲಡ್ ಕ್ಯಾಂಪ್ ಮಾಡ್ಬೇಕನ್ನೋ ವಿಚಾರ ಮತ್ತೆ ಆ ಯೋಚನೆ ಹೆಂಗ್ ಬಂತು ಅಂತ? ಒಂದು ದಿನ ನನ್ನ ಸ್ನೇಹಿತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ್ಗೆ ಸಣ್ಣದಾಗ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅವನಿಗೆ ಕಿವಿಲೆಲ್ಲ ರಕ್ತ ಬಂದ್ಬಿಟ್ಟಿರುತ್ತೆ. ನಾವು ಹೋಗ್ಬಿಟ್ಟು ಒಂದು ಬಾಟ್ಲು ಬ್ಲಡ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀವಿ, ಯಾವ್ದೋ ಒಂದು ಸಂಸ್ಥೆಯಲ್ಲಿ ಕೇಳ್ತೀವಿ, ಲಯನ್ಸ್ ಕ್ಲಬ್ ಅಂತ ಇದೆ, ಅದ್ರಲ್ಲಿ ಕೇಳ್ತೀನಿ. ಕೇಳಿದಾಗ ಏನ್ ಮಾಡ್ತಾರೆ, ಅವರು 3,500 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾರೆ. ಆಗಿನ ಪರಿಸ್ಥಿತಿಲಿ ನಾನು ಹೇಳ್ತಾರೆ 2015-16 ಮಾತಿದ್ದು. ಆಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಏನಾಗುತ್ತೆ, 3,000 ರೂಪಾಯಿ ಕೊಟ್ಟು ಬ್ಲಡ್ ಕೊಡ್ಸೋ ಅಂತ ಪರಿಸ್ಥಿತಿ ನಮ್ಮಲ್ಲಿ ಇರಲ್ಲ. ಪರಿಸ್ಥಿತಿ ಅಂತ ಹೇಳಿದ್ರೆ ರಾತ್ರಿ 12 ಗಂಟೆಗೆ, ಅದು 12 ಗಂಟೆ ಸಮಯದಲ್ಲಿ ನಮ್ಗೆ ಆತರ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಮನುಷ್ಯರಿಂದ ಮನುಷ್ಯರು ತಗೊಳ್ರಿ ಅಂದ್ರೆ ಡಾಕ್ಟರ್ ಕೇಳಲ್ಲ, ಇಲ್ಲ ಬ್ಲಡ್ ಫಿಲ್ಟರ್ ಆಗ್ಬೇಕು, ಹಾಗೆ ತಗೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಚಿಕ್ಕಬಳ್ಳಾಪುರ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಓಡಾಡ್ತಾ ಇರ್ತೀವಿ. ಓಡಾಡ್ತಾ ಇದ್ದಾಗ ಏನ್ ಮಾಡ್ತೀವಿ, ಬ್ಲಡ್ ಸಿಗೋದಿಲ್ಲ. ಕೊನೆಗೆ ಅವನೇನ್ ಮಾಡ್ತಾನೆ, ಮರಣ ಅಂತ. ಅದು ನನ್ನ ಮನ್ಸಿಗೆ ಬಹಳ ನಾಟುತ್ತದು. ಅವಾಗ ಏನ್ ಮಾಡ್ತೀನಿ, ಒಂದು ಸಂಸ್ಥೆನ ಇಟ್ಕೊಂತೀನಿ, ರೆಡ್ ಕ್ರಾಸ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆನ ಹಿಡಿದು ದೊಡ್ಡಬಳ್ಳಾಪುರ ತೂಪ್ಗೆರೆ ಹೋಬಳಿಲಿ, ತೂಪ್ಗೆರೆ ಸೆಂಟ್ರಲ್ಲಿ ನಾನು ಒಂದು ಬ್ಲಡ್ ಕ್ಯಾಂಪ್ ಅನ್ನ ಮಾಡಿಸ್ತೇನೆ. ಇಡೀ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ 125 ಬಾಟಲ್ನ ಬ್ಲಡ್ ಡೊನೇಟ್ ಮಾಡಿರುವಂತದ್ದು. ಮತ್ತೆ ಇತಿಹಾಸ ಇರೋದೇ 125 ಬ್ಲಡ್ ಡೊನೇಟ್ ಎಲ್ಲೂ ಕೂಡ ಯಾರು ಕೂಡ ಮಾಡಿಲ್ಲ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮೊದಲನೇ ಬಾರಿ ಅದು ನನ್ನಿಂದಾನೇ ಆಗಿದ್ದು. ಅದ್ ಯಾಕೆ ಹೆಸರಾಗ್ಲಿಲ್ಲ ಅಂತ ಗೊತ್ತಿಲ್ಲ ನನ್ಗೆ. ಹೆಸರಾಗೋದಕ್ಕಿಂತ ಬ್ಲಡ್ ಕ್ಯಾಂಪ್ ಇಷ್ಟ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಪ್ರೇರಿತವಾಗಿ ಇನ್ಯಾರು ಮಾಡ್ಲಿಲ್ಲ ಅದನ್ನ. ಅಟ್ಲೀಸ್ಟ್ ನನ್ನ ಹೆಸರಾಗಿದ್ದಿದ್ರೆ, ಈ ತರ ಮಾಡಿದ್ರು ಈ ತರ ವ್ಯಕ್ತಿ ಅಂತ ಹೇಳ್ಬಿಟ್ಟು ಆಗಿದ್ದಿದ್ರೆ, ಬೇರೆಯವರು ಮಾಡಿರೋದು ರಕ್ತದ ಕೊರತೆ ಇರ್ತಾ ಇರ್ಲಿಲ್ಲ ಅವಾಗ. ಇದೇ ಚಿಕ್ಕಬಳ್ಳಾಪುರದ್ದು ಅಂಬೇಡ್ಕರ್ ಭವನದಲ್ಲಿ DC ಅವರು ಮತ್ತೆ ಗೌಜಿಯಾ ತರನಮ್ ಅಂತ ಹೇಳ್ಬಿಟ್ಟು ಇದ್ದಾರೆ, ಮತ್ತೆ DC ಅವರು ಲತಾ ಮೇಡಮ್ ಇರ್ತಾರೆ. ಅವರು ಎಷ್ಟು ಈ ಸಂಸ್ಥೆಗೆ ನೀವು ಎಷ್ಟೊಂದು ಬ್ಲಡ್ ಡೊನೇಟ್ ಆಗೋ ತರ ಮಾಡಿದೀರಾ ಅಂತ ಹೇಳ್ಬಿಟ್ಟು ಅವ್ರು ಕರೆದು ನನ್ನನ್ನು ಗುರುತಿಸಿ ನನಗೊಂದು ಸನ್ಮಾನವನ್ನ ಮಾಡಿ ಕಳಿಸ್ತಾರೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.